ಲಿಫ್ಟ್ನಲ್ಲಿ ನಾಯಿಯನ್ನ ಕೊಂದು ಜೈಲು ಸೇರಿರೋ ಪುಷ್ಪಾಳ ಮತ್ತೊಂದು ಕರಾಳ ಮುಖ ಬಯಲಾಗಿದೆ. ಪುಷ್ಪಲತಾ ಅಂತಿಂತ ಮಹಿಳೆಯಲ್ಲ, ಖತರ್ನಾಕ್ ಅನ್ನೋದು ಗೊತ್ತಾಗಿದ್ದು ಈಕೆ ಮೇಲೆ ಮತ್ತೊಂದು ಕೇಸ್ ದಾಖಲಾಗಿದೆ. ಅದೇನ್ ಕೇಸ್ ಅಂತೀರಾ? ನೀವೇ ನೋಡಿ. ನಾಯಿ ಕೊಲೆ ಕೇಸ್, ಆರೋಪಿ ಮೇಲೆ ಮತ್ತೊಂದು ಕೇಸ್. ಉಂಡ ಮನೆಗೆ ಕನ್ನ ಹಾಕಿದ್ದ ಕಳ್ಳಿ, ಸತ್ಯ ಬಯಲಾಗಿದ್ದು ಹೇಗೆ? ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾಯಿಯನ್ನ ಅತ್ಯಂತ ಕ್ರೂರವಾಗಿ ಕೊಂದಿದ್ದ ಮನೆ ಕೆಲಸದಾಕೆಯ ಮತ್ತೊಂದು ಕರಾಳ ಮುಖ ಬಯಲಾಗಿದೆ. ನಾಯಿ ಕೊಲೆ ಪ್ರಕರಣದ ಆರೋಪಿ ಮೇಲೆ ಮತ್ತೊಂದು ಕೇಸ್ ಬಿದ್ದಿದೆ. ಕಳೆದ 1.5 ತಿಂಗಳ ಹಿಂದೆ ರೇವಾ ಕಾಲೇಜ್ ಸ್ಟೂಡೆಂಟ್ ರಾಶಿಕಾ ಎಂಬುವರ ಮನೆಗೆ ಕೆಲಸಕ್ಕೆ ಸೇರಿಕೊಂಡಿದ್ದ ಪುಷ್ಪಲತಾ ಅಂತಿಂತ ಹೆಂಗಸಲ್ಲ. ನಾಯಿಯನ್ನ ಕೊಂದು ಅಷ್ಟೇ ಅಲ್ಲ, ಮನೆಯಲ್ಲಿ ಲಕ್ಷ ಲೂಟಿ ಹೊಡೆದಿದ್ದಾಳೆ. ನಾಯಿ ಗೂಫಿಯ ಕೊಲೆ ಆರೋಪದಲ್ಲಿ ಸದ್ಯ ಈಕೆ ಬಂಧನಕ್ಕೆ ಒಳಗಾಗಿದ್ದಾಳೆ. ಇದರ ಬೆನ್ನಲ್ಲೇ ಮನೆಯೊಡತಿ ರಾಶಿಕಾ ಪುಷ್ಪಲತಾ ತಮ್ಮ ಮನೆಯಲ್ಲಿ ಚಿನ್ನದ ನೆಕ್ಲೆಸ್, ಚಿನ್ನದ ಉಂಗುರು ಮತ್ತು ಒಂದು ಡೈಮಂಡ್ ರಿಂಗ್ ಕದ್ದಿದ್ದಾಳೆ ಎಂದು ಆರೋಪಿಸಿ ಮತ್ತೊಂದು ದೂರು ನೀಡಿದ್ದಾರೆ. ದೂರಿಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಬಾಗಲೂರು ಪೊಲೀಸರು ಪುಷ್ಪಲತಾಳನ್ನ ವಿಚಾರಣೆ ಮಾಡಿದ್ದು ಕಳವು ಮಾಡಿರೋ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾಳಂತೆ. ಕದ್ದ ಆಭರಣಗಳನ್ನ ಅದೇ ಮನೆಯಲ್ಲಿಯೇ ಬಚ್ಚಿಟ್ಟಿದ್ದಾಗಿ ಬಾಯ್ಬಿಟ್ಟಿದ್ದಾಳೆ. ಸದ್ಯ ಕಳವಾಗಿದ್ದ ಆಭರಣಗಳನ್ನ ವಶಪಡಿಸಿಕೊಂಡಿರೋ ಬಾಗಲೂರು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮತ್ತೊಂದೆಡೆ ಹಿಂದಿನ ಪ್ರಕರಣ ಅಂದ್ರೆ ನಾಯಿ ಗೂಫಿಯನ್ನ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ಲು ಅನ್ನೋದರ ಬಗ್ಗೆಯೂ ಪೊಲೀಸ್ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾಳೆ. ಕಳೆದ 1.5 ತಿಂಗಳಿಂದ ನಾಯಿಯನ್ನ ಪ್ರೀತಿಯಿಂದ ನೋಡ್ಕೊಳ್ತಿದ್ದೆ, ಆದ್ರೆ ಘಟನೆ ನಡೆದ ದಿನ ವಾಕಿಂಗ್ ಕರೆದುಕೊಂಡು ಹೋಗುವ ವೇಳೆ ಲಿಫ್ಟ್ ಒಳಗೆ ಬರಲು ಹಠ ಮಾಡಿತ್ತು. ಅಷ್ಟೇ ಅಲ್ಲದೆ ನನ್ನನ್ನೇ ನೋಡಿ ಗುರಾಯಿಸಿ ಬೊಗಳೋದಕ್ಕೆ ಶುರು ಮಾಡಿತ್ತು. ಅದರಿಂದ ಕೋಪದಲ್ಲಿ ಮೇಲೆತ್ತಿ ನೆಲಕ್ಕೆ ಅಪ್ಪಳಿಸಿದೆ. ನನ್ನ ಗ್ರಾಚಾರ ಕೆಟ್ಟಿತ್ತು, ಅದರ ತಲೆ ಓಪನ್ ಆಗಿ ಸಾಯಿತು ಎಂದು ತಪ್ಪೊಪ್ಪಿಕೊಂಡಿದ್ದಾರೆ. ಸದ್ಯ 2 ಪ್ರಕರಣಗಳನ್ನ ದಾಖಲಿಸಿಕೊಂಡಿರೋ ಬಾಗಲೂರು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದು ಪುಷ್ಪಲತಾಳ ಹಿನ್ನೆಲೆ ಹಾಗೂ ಆಕೆ ಹಿಂದೆ ಕೆಲಸ ಮಾಡುತ್ತಿದ್ದ ಸ್ಥಳಗಳು, ಅಲ್ಲಿ ಏನಾದ್ರೂ ಇಂತಹ ಕೃತ್ಯಗಳನ್ನ ಎಸಗಿದ್ದಾಳ ಅನ್ನೋ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ನೋಡಿದ್ರಲ್ಲ, ಇಂತಹವರಿಂದ ನಿಯತ್ತಾಗಿ ಕೆಲಸ ಮಾಡೋರ ಮೇಲೆಯೂ ಮನೆ ಮಾಲೀಕರು ಅನುಮಾನ ಪಡುವಂತಾಗಿದ್ದು ನಿಮ್ಮ ಮನೆ ಕೆಲಸಗಾರರ ಮೇಲೆ ಒಂದು ನಿಗಾ ಇಡೋದು ಸೂಕ್ತ. ಎಸ್ ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.